ಬೆಳಗೆದ್ದು ಯಾರ ಮುಖವ ನಾನು ನೋಡಿದೆ. ಹಾಗಾಗಿ ನನಗೆ ಇರುವಂತ ಒಂದು ಮೇನ್ ಇನ್ಸ್ಪಿರೇಷನ್ ಸ್ಫೂರ್ತಿ ಅಂದ್ರೆ ಮೊದಲು ನನ್ನ ತಾಯಿ ತಂತ್ರ ಬಾಯ್ ತೊಳ್ಬಿಟ್ಟಿ ಹುಲಿ ಸಿಂಹ ಎಲ್ಲ ಬಾಯ್ ತೊಳಿತಾರಣ ದನ ಕಟ್ಟಕ ಹೋಗಿ ನಮ್ಮಮ್ಮನ ಕೈ ಡೈಲಿ ಬೈಸ್ಕೊಳಕ್ ಆಗಲ್ಲ ಅಂದ್ಬಿಟ್ಟು ನಮ್ಮಮ್ಮ ಜೊತೆ ಸೀದಾ ಹೋಗಿದೆ ನಮ್ ತೋಟದಾಗ ಹೋಗ್ಬೇಕಾದ್ರೆ ಯಾಕೋ ಸೂರ್ಯ ನಮ್ಮನ್ ಕಡೆಗೆ ನೋಡ್ತಾ ಇದ್ದ. ಸೂರ್ಯ ಅವರೇ ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ನಮ್ಮ ಅಮ್ಮನ್ಗೆ ಸ್ವೀಟ್ ಕೊಟ್ಬಿಟ್ಟು ನಾನು ಹೋಗಿದ್ದೆ ನಮ್ ತೋಟಕ್ಕೆ. ಹಂಗೆ ನಮ್ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಸೀದಾ ನಮ್ ತೋಟದ ಹತ್ರ ಬಂದು ಸತೀಶ್ ಅವ್ರದ್ದು ಡಾಗ್ ಸಿಕ್ತು. ಇದ ಹೆಸರು ಕ್ಯಾಡಬಾಮ್ಸ್ ಫ್ಯಾಬ್ಲೋ ಎಸ್ಕೋಬಾರ್ ಅಂತ. ಇದು ಮರಿಯಿಂದ ಇದಕ್ಕೆ ಕಣ್ಣೆಲ್ಲ ಕುಡ್ದಂಗೆ ಒಳ್ಳೆ ಕುಡುಕ್ರು ತರ ಗಾಂಜಾ ಹೊಡೆದಂಗೆ ಡ್ರಗ್ ಅಡಿಕ್ಟ್ ತರ ಯಾವಾಗಲೂ ಒಂಥರ ಇರುತ್ತೆ, ತೆಲಾಡ್ತಾ ಇರುತ್ತೆ, ನಶೆಲ್ ಇದ್ದಂಗೆ ಇರುತ್ತೆ. 100 CR ವರ್ತ್ ಸರ್. ಗಾಡಿ ಮಿರರ್ ಅಲ್ಲಿ ಫೋರ್ಸ್ ಕೊಟ್ಟಿ ಜಾಸ್ತಿನೇ ಆಗಿತ್ತು. ಹಂಗೆ ಫೋರ್ಸ್ ಕೊಟ್ಕೊಂಡು ಮಿರರ್ ನೋಡ್ಕೊಂಡು ರೋಡ್ ನೋಡ್ಕೊಂಡು ಬರ್ತಿರ್ಬೇಕಾರೆ ಸೀದಾ ನಮ್ ತೋಟದ ಹತ್ರ ಬಂದೆ. ಇದೇ ನಮ್ ತೋಟ, ಎಲ್ರು ನೋಡ್ಕೊಡಿ. ಅನ್ಬೋಗಿ ಸ್ಕೂಯಪ್ಪ. ನಮ್ಮಮ್ಮ ಹೇಳಿ ಡೈಲಾಗ್ ಕೇಳಿ ನಾನೆಲ್ಲ ಕತ್ತರಿಸಿ ಬಿಸಾಕ್ಬಿಟ್ಟೆ. ನೋಡ್ರೆ ಹಸ ಎಷ್ಟು? 3 ಕೋಟಿ. 3 ಕೋಟಿನೇ? ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ ದೇಶ ಅಂದ್ರೆ. ನೋಡೋಣ ಯಾವ್ದು ಇದು ಕುರಿ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಕಾಫಿ ಮಾಡ್ತಾ ಇದ್ದೀನಿ ಕಣೋ. ವಿಡಿಯೋ ಚೆನ್ನಾಗಿಲ್ಲ ಕಣೋ, ಚೆನ್ನಾಗಿಲ್ಲ. ವಾಯ್ಸು ಇನ್ನ ಚೆನ್ನಾಗಿ ಬರ್ಬೇಕು, ಇನ್ನ ಚೆನ್ನಾಗಿ ವಾಯ್ಸ್ ಕೊಟ್ರೆ ಚೆನ್ನಾಗಿರ್ತದೆ. ಆದ್ರೂ ಪರವಾಗಿಲ್ಲ. ನಮ್ಮ ಆಂಟಿ ಹೇಳಿದ್ನ ಮೋಟಿವೇಶನ್ ಆಗಿ ತಗೊಂಡು ಸೀದಾ ರೆಡಿ ಆಗ್ಬಿಟ್ಟು ಬಸ್ ಸ್ಟಾಪ್ ಬಂದೆ. ಇಲ್ಲಿ ನೋಡಿದ್ರೆ ಬಸ್ಸೇ ಇಲ್ಲ. ಬಸ್ ಬರುತ್ತೋ ಇಲ್ವೋ ಅಂತ ಯೋಚನೆ ಮಾಡ್ತಾ ನಿಂತಿದ್ದೆ. ನೋಡಿದ್ರೆ ಅಷ್ಟ್ರಲ್ಲಿ ಬಸ್ಸೇ ಬಂತು. ಬಸ್ ಹತ್ತದೆ, ಬಸ್ಸಲ್ಲಿ ನೋಡಿದ್ರೆ ಜನನೇ ಇರ್ಲಿಲ್ಲ. ಅದಕ್ಕೆ ಡ್ರೈವರ್ ಸೀಟ್ ಹತ್ರನೇ ಹೊಂಟದೆ. ಡ್ರೈವರ್ ಹತ್ರ ಮಾತಾಡ್ಕೊಂಡು ಸೀದಾ ಬಂದು ಇಳಿದಿದ್ದೆ ಕನಕಪುರ. ನಮ್ನ ವೆಲ್ಕಮ್ ಮಾಡಕ್ ಬಂದಿದ್ದೆ ಅಮ್ಜದ್ ಮತ್ತೆ ಅವ್ರ ಅಯಾಬುಜಾ. ಅವರೇ ನೋಡಿ ಅಮ್ಜದ್ ಬಾಯಿ. ರೈಟ್. ಏನ್ರಿ ಸಮಾಚಾರ ಅಮ್ಜದ್? ಬ್ಲಾಗಿಂಗ್ ಶುರು ಮಾಡ್ಕೊಂಡಿದ್ದೀರಲ್ಲ, ಬ್ಲಾಗಿಂಗ್ ಇವಾಗೆಲ್ಲ ಫುಲ್ಲು ಚೆನ್ನಾಗಿದೆ. ಲಾಗೆಲ್ಲ ಚೆನ್ನಾಗಿ ಬಂದಿದ್ಯಾ? ನೀವು ಯೂಟ್ಯೂಬಲ್ಲಿ ಮಾಡುವಾಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಬೇಕು. ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದಾಗ ಇನ್ಸ್ಟಾಗ್ರಾಮಲ್ಲಿ ಹಾಕಿದಾಗ ಫಾಲೋ ಮಾಡಿ ಅಂತ ಹೇಳ್ಬೇಕು. ನೀವೊಂದ್ಸಲ ಬಿಡಿ ಹೇಳ್ರಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ರಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮಾತಾಡ್ತಾ ಮಾತಾಡ್ತಾ ನಮ್ ಸವಾರಿ ಹೊಂಟಿದ್ದೆ ಶೋರೂಮ್ ಕಡೆ. ಶೋರೂಮ್ ಒಳಗಡೆ ಕಾಲಿಡ್ತಿದ್ದಂಗೆ ನಮ್ಮನ್ನ ನೋಡ್ಲಿಕ್ಕೆ ನೀವು ಬಂದಿದ್ದೀರಿ, ನಿಮ್ಮನ್ನ ನೋಡ್ಲಿಕ್ಕೆ ನಾವು ಬರಬಾರ್ದ? ಈ ತರ ಡೈಲಾಗ್ ಕೇಳಿ ನಮ್ನ ವೆಲ್ಕಮ್ ಮಾಡಿದ್ದೆ ಆಡಿಟ್ ಅವರು. ಆಡಿಟಿಂಗ್ ಹೆಂಗೋ ಆಯ್ತು, ಅದ್ರ ಜೊತೆ ನನ್ನ ನಾಷ್ಟನೂ ಮುಗೀತು. ನಾಷ್ಟ ಮಾಡ್ಕೊಂಡು ಆಚೆ ಬರ್ತಿದ್ದಂಗೆ ನನ್ ಕಂಡಿದ್ದೆ ಕನಕಪುರದಲ್ಲಿ ನಡೀತಿರೋ ಅಭಿವೃದ್ಧಿ ಕೆಲಸ. ಆಗ ನನ್ಗೆ ಬಂದಿತ್ತು ಆಟೆ ಎಲೆಕ್ಷನ್. ನಿಮ್ಗೆ ಏನಿಸ್ತು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನಮ್ಮ ಬಾಯ್ಸ್ಗೆಲ್ಲ ಬಾಯ್ ಹೇಳ್ಬಿಟ್ಟು ನಮ್ಮ ಅಮ್ಜದ್ ಬೈ ಅಯಬುಜ ಎತ್ಕೊಂಡು ಹೊಂಟಿದ್ದೆ ಬಸ್ ಸ್ಟಾಪ್ಗೆ. ಬಸ್ ಸ್ಟಾಪ್ ಅಲ್ಲಿ ಸುತ್ತ ಹುಡುಕ್ತಿದೀನಿ, ನಮ್ ಬಸ್ಸೇ ಸಿಗ್ತಾ ಇಲ್ಲ. ಬಸ್ ಏನಾರ ಕಳೆದೋಯ್ತಾ ಅನ್ಬಿಟ್ಟು ಹುಡುಕ್ತಿದ್ದಂಗೆ ಸಿಕ್ತು ನಮ್ ಬಸ್ಸು. ಡ್ರೈವರ್ ಅಣ್ಣಂಗೆ ಬಾಯ್ ಹೇಳ್ಬಿಟ್ಟು ಸೀದಾ ಹೇಳಿದೆ. 2 ಊರು ಹಿಂದೆ ಇದ್ದಾಗ್ಲೇ ಕಾಲ್ ಮಾಡಿ ಹೇಳ್ದೆ ನಮ್ ಚಿಕ್ಕಪ್ಪನ್ಗೆ. ಬಸ್ 2 ಊರು ಮುಂದೆ ಹೋದ್ರು, ಇನ್ನು ನಮ್ ಚಿಕ್ಕಪ್ಪನೇ ಬಂದಿಲ್ಲ. ನಮ್ ಚಿಕ್ಕಪ್ಪನ ಜೊತೆ ಬಂದಿದ್ದಂಗೆ ನನ್ನ ಡಾರ್ಲಿಂಗ್ ಕಾಣಿಸಿದ್ಲು. ನನ್ನ ಡಾರ್ಲಿಂಗ್ ನೋಡಿ ಫುಲ್ ಖುಷಿನೋ ಖುಷಿ. ಗಾಡಿ ಎತ್ಕೋಗೋಣ ಅಂತ ಮನೆ ಒಳಗಡೆ ಹೋದೆ. ನಮ್ಮ ಆಂಟಿ ಬೇರೆ ಊಟ ಮಾಡು ಅಂತ ಹಿಂಸೆ ಮಾಡ್ತಿದ್ರು. ಊಟ ಮಾಡ್ಕೊಂಡು ಹೋಯ್ತಿದ್ದೆ. ಅಲ್ಲೇ ಜೈ ಮಹಾಕಾಲ್ ಕಂಡ್ರು. ಅವ್ರ ಜೊತೆ ಇದ್ದಿದ್ದೆ ಮಿಂಚಿಂಗ್ ಮೀನಾಕ್ಷಿ. ಅಲ್ಲಿಂದ ನಾನು ರಥ ಎತ್ಕೊಂಡು ಸೀದಾ ನನ್ನ ಮನೆ ಕಡೆ ಬಂದೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದಾಗಿತ್ತು ಇವತ್ತಿನ ಲಾಗ್. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ.